ನಮಸ್ಕಾರ ಸ್ನೇಹಿತರೆ, ಒಮ್ಮೆ ಶಾಂತವಾಗಿ ಕುಳಿತುಕೊಳ್ಳಿ. ಈ ಮಾತುಗಳನ್ನು ಕೇಳುವಾಗ ನಿಮ್ಮೊಳಗೆ ಒಂದು ಶಕ್ತಿ ಎದ್ದು ಬರುತ್ತದೆ. ಜೀವನದಲ್ಲಿ ಸೋಲು, ನೋವು, ಅವಮಾನ, ಹತಾಶೆ ಇವೆಲ್ಲ ಬಂದಾಗ ನಾವೇನ್ ಮಾಡ್ತೇವೆ? ತಲೆ ತಗ್ಗಿಸ್ತೇವೆ, ನನ್ನಿಂದ ಆಗಲ್ಲ ಅಂದುಕೊಳ್ತೇವೆ. ಆದರೆ ಸ್ವಾಮಿ ವಿವೇಕಾನಂದರು ಹೇಳಿದ್ದೇನ್ ಗೊತ್ತಾ? ನೀನು ದುರ್ಬಲನಲ್ಲ, ನಿನ್ನೊಳಗೆ ಅನಂತ ಶಕ್ತಿ ಇದೆ. ಇದು ಕೇವಲ ಮಾತಲ್ಲ, ಇದು ಒಂದು ಜೀವನ ಮಂತ್ರ. ಬಾಲ್ಯದಿಂದಲೇ ವಿಭಿನ್ನನಾದ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಜನಿಸಿದ್ದು 1863ರಲ್ಲಿ ಕೋಲ್ಕತಾದಲ್ಲಿ. ಅವರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ. ಅವರು ಸಾಮಾನ್ಯ ಬಾಲಕನಲ್ಲ, ಪ್ರಶ್ನೆ ಕೇಳುತ್ತಿದ್ದ, ಸತ್ಯ ಹುಡುಕುತ್ತಿದ್ದ, ದೇವರನ್ನು ನೋಡಬೇಕು ಎಂದು ಹಠ ಹಿಡಿದಿದ್ದ. ಒಮ್ಮೆ ಯಾರನ್ನಾದರೂ ಕೇಳಿದರೆ, ನೀನು ದೇವರನ್ನು ನೋಡಿದ್ದೀಯಾ ಎಂದು ನೇರವಾಗಿ ಪ್ರಶ್ನೆ ಮಾಡುತ್ತಿದ್ದ. ಜನರು ನಗುತ್ತಿದ್ದರು, ಆದರೆ ನರೇಂದ್ರನಾಥ ನಿಲ್ಲಲಿಲ್ಲ. ಇದು ಮೊದಲ ಪಾಠ. ಪ್ರಶ್ನೆ ಕೇಳುವ ಧೈರ್ಯವಿರುವವನೇ ಮುಂದೆ ಹೋಗುತ್ತಾನೆ. 1983 ಚಿಕಾಗೋ ವಿಶ್ವಧರ್ಮ ಮಹಾಸಭೆ. ಭಾರತದಿಂದ ಬಂದೊಬ್ಬ ಸನ್ಯಾಸಿ, ಹಳೆಯ ಬಟ್ಟೆ, ಆದರೆ ಕಣ್ಣುಗಳಲ್ಲಿ ಅಗ್ನಿ. ಅವರು ಮಾತನಾಡಲು ಆರಂಭಿಸಿದ ಮಾತು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಆ ಒಂದೇ ವಾಕ್ಯಕ್ಕೆ ಪೂರಾ ಸಭೆ ಎದ್ದು ನಿಂತಿತು. ದೀರ್ಘವಾದ ತಾಳಿಯ ಗದ್ದಲ. ಅಂದು ಭಾರತವು ವಿಶ್ವಕ್ಕೆ ತಲೆ ಎತ್ತಿ ನಿಂತಿತು. ಇದು ಮೂರನೇ ಪಾಠ. ಆತ್ಮವಿಶ್ವಾಸ ಇದ್ದರೆ ಜಗತ್ತೇ ನಿನ್ನ ಮಾತು ಕೇಳುತ್ತದೆ. ನಂತರ ಅವರ ಜೀವನ ಬದಲಾಗಿದ್ದು ಶ್ರೀರಾಮಕೃಷ್ಣ ಪರಮಹಂಸರು ಅವರನ್ನು ಭೇಟಿಯಾದಾಗ. ನರೇಂದ್ರನಾಥ ಕೇಳಿದ ಪ್ರಶ್ನೆ, ನೀವು ದೇವರನ್ನು ನೋಡಿದ್ದೀರಾ? ರಾಮಕೃಷ್ಣರ ಉತ್ತರ, ಹೌದು, ನಾನು ದೇವರನ್ನು ನೋಡಿದ್ದೇನೆ, ನಿನ್ನನ್ನು ನೋಡುವಂತೆ. ಆ ಕ್ಷಣ ನರೇಂದ್ರನಾಥನ ಜೀವನವೇ ಬದಲಾಯಿತು. ಇದು ಎರಡನೇ ಪಾಠ. ಸರಿ ಗುರು ಸಿಕ್ಕರೆ ಜೀವನ ದಿಕ್ಕು ಬದಲಾಗುತ್ತದೆ. ಯುವಕರಿಗೆ ಕೊಟ್ಟ ಶಕ್ತಿಯ ಸಂದೇಶ. ಸ್ವಾಮಿ ವಿವೇಕಾನಂದರು ಯುವಕರಿಗೆ ಹೇಳಿದ್ದು, ಎದ್ದೇಳಿ, ಗುರಿ ತಲುಪುವವರೆಗೂ ನಿಲ್ಲಬೇಡಿ. ಅವರು ದುರ್ಬಲತೆಯನ್ನು ದ್ವೇಷಿಸುತ್ತಿದ್ದರು. ಅವರ ಮಾತು, ದುರ್ಬಲತೆ ಪಾಪ, ಶಕ್ತಿ ಜೀವನ. ಅಂದರೆ ನಿನ್ನೊಳಗೆ ಶಕ್ತಿ ಇದೆ ಎಂದು ನಂಬು. ಇದು ನಾಲ್ಕನೇ ಪಾಠ. ನಿನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ಯಾರೂ ನಿನ್ನ ಮೇಲೆ ನಂಬಿಕೆ ಇಡುವುದಿಲ್ಲ. ನಿನ್ನ ಮೇಲೆ ನಂಬಿಕೆ ಇಲ್ಲದಿದ್ದರೆ ಯಾರೂ ನಿನ್ನ ಮೇಲೆ ನಂಬಿಕೆ ಇಡುವುದಿಲ್ಲ. ಸೋಲು ಬಂದಾಗ ಏನು ಮಾಡಬೇಕು? ವಿವೇಕಾನಂದರು ಹೇಳುತ್ತಾರೆ, ಒಮ್ಮೆ ಸೋತರೆ ನಿಲ್ಲಬೇಡ. 100 ಬಾರಿ ಬಿದ್ದರೂ 101 ಬಾರಿ ಎದ್ದು ನಿಲ್ಲು. ಸೋಲು ಅಂತಿಮವಲ್ಲ, ಸೋಲು ಒಂದು ಪಾಠ. ಇದು 5ನೇ ಪಾಠ. ಸೋಲು ನಿನ್ನನ್ನು ನಿಲ್ಲಿಸುವಲ್ಲ, ಬಲಪಡಿಸಲು. ಸ್ವಾಮಿ ವಿವೇಕಾನಂದರು. ಇಂದಿನ ಯುವಕರಿಗೆ ಇಂದು ನಾವೇನು ಮಾಡುತ್ತಿದ್ದೇವೆ? ಭಯ, ಹೋಲಿಕೆ, ಸೋಷಿಯಲ್ ಮೀಡಿಯಾ ಒತ್ತಡ, ಆತ್ಮವಿಶ್ವಾಸದ ಕೊರತೆ. ಇವೆಲ್ಲಕ್ಕೂ ವಿವೇಕಾನಂದರ ಒಂದೇ ಉತ್ತರ, ನಿನ್ನೊಳಗೆ ದೇವರಿದ್ದಾನೆ. ಅಂದರೆ ನೀನು ಸಣ್ಣವನಲ್ಲ, ನಿನ್ನೊಳಗೆ ಅನಂತ ಸಾಮರ್ಥ್ಯ ಇದೆ. 6ನೇ ಪಾಠ, ನಿನ್ನ ಮೌಲ್ಯವನ್ನು ನೀನೇ ಅರಿತುಕೋ. ಜೀವನ ಬದಲಿಸುವ ಅಂತಿಮ ಸಂದೇಶ. ಸ್ವಾಮಿ ವಿವೇಕಾನಂದರ ಮಾತುಗಳು. ಒಬ್ಬ ವ್ಯಕ್ತಿ ಬದಲಾಗಿದರೆ ಅವನ ಕುಟುಂಬ ಬದಲಾಗುತ್ತದೆ. ಕುಟುಂಬ ಬದಲಾಗಿದರೆ ಸಮಾಜ ಬದಲಾಗುತ್ತದೆ. ಸಮಾಜ ಬದಲಾಗಿದರೆ ದೇಶ ಬದಲಾಗುತ್ತದೆ. ಆ ಬದಲಾವಣೆ ನಿನ್ನಿಂದಲೇ ಆರಂಭವಾಗಬೇಕು. ಕೊನೆಯ ಮಾತು. ಇಂದು ನೀನು ಕೇಳುತ್ತಿರುವ ಈ ಮಾತುಗಳು ಕೇವಲ ಕೇಳುವುದಕ್ಕಲ್ಲ, ನಿನ್ನನ್ನು ಎಬ್ಬಿಸಲು, ನಿನ್ನೊಳಗಿನ ಅಗ್ನಿಯನ್ನು ಹೊತ್ತಿಸಲು, ನಿನ್ನ ಜೀವನ ಬದಲಿಸಲು. ಎದ್ದೇಳು, ನಿನ್ನ ಗುರಿಯ ಕಡೆಗೆ ನಡೆ. ಸ್ವಾಮಿ ವಿವೇಕಾನಂದರಂತೆ ಭಯವಿಲ್ಲದೆ ಬದುಕು. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.